ಶಾರದಾ ಅವ್ರದ್ದು ಕೆಳ್ಳಹಳ್ಳಿ. ಹೇಳ್ಕೊಂಡು ಹೋಗಿ ಏನು ಅವರು ರಿಜಿಸ್ಟ್ರ್ ಮ್ಯಾರೇಜ್ ಆಗಿದ್ರು. ಆಮೇಲೆ ಅವರಿಗೆ ಜಗಳ ಆಗೋದು. ಇವಾಗ ನಾವು ಸಂಘದಲ್ಲಿ ದುಡ್ಡು ಇಸ್ಕೊಟ್ಟಿದ್ದು ಅವರಿಗೆ, ಲಾರಿ ತಗಂತೀನಿ ಅಂತ ಹೇಳಿ ಪ್ರಸನ್ನಿಗೆ, ಶಾರದಾ ಗಂಡುಗೆ ದುಡ್ಡು ಇಸ್ಕೊಟ್ಟಿದ್ದು. ಆಮೇಲೆ ತಿಂಗಳ ಸಂಘದಲ್ಲಿ ದುಡ್ಡು ಕಟ್ಟಬೇಕಾಗಿತ್ತು, ಕಟ್ಟುತ್ತಿರಲಿಲ್ಲ. ಫೋನ್ ಮಾಡಿದರೆ ಸಾಕು ಸ್ವಿಚ್ ಆಫ್ ಮಾಡೋದು, ಬ್ಲ್ಯಾಕ್ ಲಿಸ್ಟಿಗೆ ಹಾಕೋದು, ಎತ್ತುತ್ತಿರಲಿಲ್ಲ ಕಾಲು. ಆಮೇಲೆ ಆಂಟಿಗೆ ಹೊಡೆಯೋದು. ಯಾವುದೋ ಆಂಟಿ, ನಮ್ಮ ಆಂಟಿ ಯಾವುದೋ ನಂಬರಿಂದ ಕಾಲ್ ಮಾಡಿ ಹಿಂಗೆ ಹೊಡೆಯೋದು ಬಡಿಯೋದು, ಹೊಡಿತಿದ್ದಾನೆ, ದುಡ್ಡು ಕಟ್ಟಲ್ವಂತೆ ಅವನು ಅಂತೆಲ್ಲ ಹೇಳೋದು. ಆಮೇಲೆ ಮೊನ್ನೆನೂ ಮಂಡೇನೂ ಫೋನ್ ಮಾಡಿದ್ದು. ಫೋನ್ ಮಾಡಿ ದುಡ್ಡು ಕೇಳಿದ್ದು, ತಿಂಗ್ಳದಾಯಿತು ದುಡ್ಡು ಕಟ್ಟಿ ಅಂತ. ಅದಕ್ಕೆ ಕಟ್ಟುತ್ತೀನಿ ಅಂತ ಹೇಳ್ತಾನೆ, ಮತ್ತೆ ಕಟ್ಟಲಿಲ್ಲ. ಹಾಂ, 1.5 ಲಕ್ಷ 1.5 ಲಕ್ಷ ದುಡ್ಡು ಕೊಡಿಸಿದ್ದು, ಲಾರಿ ತಗಂತೀನಿ ಅಂತೇಳಿ. ಆಮೇಲೆ ದುಡ್ಡು ಕೇಳಿದರೆ ಹೊಡೆಯೋದು ಬಡಿಯೋದು ಮಾಡ್ತಿದ್ದ. ಆಮೇಲೆ ಮಂಡೇ ಫೋನ್ ಮಾಡಿದಾಗ ಕಟ್ಟಲ್ಲ ಅಂತ ಹೇಳ್ದ. ಆಮೇಲೆ 11:45 ನೆನ್ನೆ ಫೋನ್ ಮಾಡಿಬಿಟ್ಟು ಆಂಟಿಂಗೆ ತೀರ್ಕೊಂಡಿತ್ತಂತ ಹೇಳ್ದ. ನನಗೆ ಕಾಲ್ ಮಾಡಿ 11:45. ಎಲ್ಲಿ ತೀರ್ಕೊಂಡ್ರು ಅಂತ? ಅದು ಗೋಣಿಸಮ್ನಹಳ್ಳಿ ಗಡಿ, ಅಲ್ಲಿ ತೀರ್ಕೊಂಡಿದ್ದು ಅಂತ ಹೇಳಿದ್ದು. ನಾವು ಏನು ಎಲ್ಲರಿಗೂ ಹೇಳಿದ್ದು. ಹೇಳಿ ಬೇಲೂರು ಪೊಲೀಸ್ ಸ್ಟೇಷನಿಗೆ ಹೋದು. ಒಂದ್ಸತಿ ಚಿಕ್ಕಮಂಗ್ಳೂರಲ್ಲೂ ಕೇಸ್ ಆಗಿತ್ತು, ಬೇಲೂರಲ್ಲೂ ಕೇಸ್ ಆಗಿತ್ತು. ಇದು ಜಗಳದ್ದು, ಇವರಿಬ್ರದ್ದು ಯಾವಾಗಲೂ ಕಿತ್ತಾಟ ಆಗೋದು, ಯಾವಾಗಲೂ ಜಗಳ ಆಡೋರು. ಆಮೇಲೆ ಇದು ನಾನು ಅವನ ಕೈಲಿ ಹೋಗಲ್ಲ ಅಂತಲೂ ಹೇಳ್ತಾಯಿತ್ತು ನಮ್ಮ ಆಂಟಿ. ಅವನು ನಾನು ಕಳಿಸ್ಲಿಲ್ಲ ಅಂದರೆ ಸತ್ತೋಗ್ತೀನಿ ಅಂತ ಹೇಳೋನು. ಸಾಕ್ತೀನಿ ಅಂತ ಹೇಳ್ದನು. ಕರ್ಕೊಂಡೋಗಿ ಈ ಥರ ಸಾಯಿಸಿದ್ದಾನೆ. ನಮಗೆ ನಮ್ಮ ಆಂಟಿಗೆ ನ್ಯಾಯ ಸಿಗಬೇಕಷ್ಟೆ. ಹಾಂ, ಲವ್ ಮಾಡಿ ಮದುವೆ ಆಗಿದ್ದು. ನಮ್ಮ ಜಾತಿ ಅಂದರೆ ಏನು? ಹಾಂ, ಅಂತರ್ಜಾತಿ ಅಂತ ಆಡ್ಕೊಂತಾನೆ, ನಮ್ಮ ಜಾತಿನ ಹೀಯಾಳಿಸ್ತಾನೆ, ಜಗಳಾಡ್ತಾನೆ. ಅದೆಲ್ಲ ಅವನೊಂದು 7 ವರ್ಷ ಆಗಿರ್ಬೋದು. ಒಂದು ಹೆಣ್ಮಗು ಐತೆ. ಆ ಹುಡುಗಿಗೆ ನ್ಯಾಯ ಸಿಗಬೇಕು. ಒಂದೇ ಊರಲ್ಲೇ ಮೆಚ್ಕೊಂಡು ಮದುವೆ ಆಗಿದ್ದು, ಕೆಳ್ಳಹಳ್ಳಿಲಿ. ಅವನು ಲಿಂಗಾಯತರು, ನಮ್ಮದು ಆದಿ ಕರ್ನಾಟಕ. ಇರಲಿಲ್ಲ. ಮದುವೆಗೆ 1 ವರ್ಷ ಚೆನ್ನಾಗಿದ್ರು. ಎಲ್ಲ ನಮ್ಮ ಮನೆಗೆಲ್ಲ ಬರೋರು, ಎಲ್ಲ ಚೆನ್ನಾಗೇ ಇದ್ದರು. ಆಮೇಲೆ ದುಡ್ಡು ಕೊಡಿಸಿದಾದ್ಮೇಲೆ 1.5 ಲಕ್ಷ ಕೊಡಿಸಿದಾದ್ಮೇಲೆ ದುಡ್ಡು ಕೇಳಿದ್ಮೇಲೆ ಜಗಳ ಆಡೋಕ್ಕೆ ಶುರು ಮಾಡಿದ್ದು. ಆಮೇಲೆ ಜಗಳ ಏನು ಮಾಡಿದ್ದಾರೆ ಅಂತ ನೀವು ಹೇಳೋದು? ಕೊಲೆ ಮಾಡಿದ್ದಾರೆ ಅವರು. ಕೊಲೆ ಮಾಡಿದ್ದಾನೆ ಅವನೇ. 3 ದಿನ ಆಯ್ತೆ ಕೊಲೆ ಮಾಡಿ ಅನಿಸುತ್ತೆ. ಅವನು ಮಾಡಿದ್ದಾನೆ. ಅವನು ಹೇಳೋಕ್ಕಾಗಲ್ಲ. ಮೊದಲೇ ಯಾವುದೋ ನಂಬರಿಂದ ಕಾಲ್ ಮಾಡಿ ಹೇಳೋದು, ಹೊಡೆಯೋದು ಬಡಿಯೋದು ಮಾಡ್ತಿದ್ದಾನೆ, ನನಗೆ ಈ ಥರ ಹಿಂಸೆ ಕೊಡ್ತಿದ್ದಾನೆ ಅಂತ. ಸಾಯಿಸಿದ್ದಾನೆ, ಅವನೇ ಸಾಯಿಸಿದ್ದಾನೆ. ಯಾಕೆ ಕೊಲೆ ಮಾಡಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ನಾವು ಸಾಲ ಕೇಳ್ತಿದ್ದೀವಲ್ಲ, ಇವಾಗ ಇಸ್ಕೊಟ್ಟಿವಲ್ಲ, ಅದ್ರದ್ದು ಹಿಂಸೆ. ಏನು ಕ್ರಮ ತಗೋಬೇಕು ಅಂತೀರಿ ಈಗ? ಅವ್ರ ವಿರುದ್ಧ ಏನು ಕ್ರಮ ಆಗಬೇಕು? ಕಾನೂನಿಂದು ಕ್ರಮ. ಆಮೇಲೆ ಆ ಹುಡುಗಿಗೆ ನ್ಯಾಯ ಸಿಗಬೇಕು, ನಮ್ಮ ಆಂಟಿಗೆ ನ್ಯಾಯ ಸಿಗಬೇಕು. ಆ ಹುಡುಗಿಗೆ ಏನು ಸಿಗಬೇಕು, ಅಧಿಕಾರ, ಹಕ್ಕು, ಅವೆಲ್ಲ ಸಿಗಬೇಕು. ಈಗ ಇಷ್ಟಪಟ್ಟು ಮದುವೆ ಆಗಿ ಅವರೇ ಸಾಯಿಸ್ಬಿಟ್ರಲ್ವಾ? ಸರ್, ಜಗಳ ಆಡೋರು.